ಗಮನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ. ಬ್ರಜಭೂಮಿನೋ ಗಟ್ಟ 6 ಮಂಡಲದೋಗೆ ಗೋಕುಲ ನಂದಿಗ್ರಾಮವ ಸುತ್ತಿ 205 ಗ್ರಾಮ ಅಟ್ಟಿತ್ತು. ಅಪ್ಪರ ಸೋಕಾನ ಯಮುನಾ ನದಿ ಕರೆಯ ಪಕ್ಕ ಆಡುವ ಗ್ರಾಮನೋಗೆ ನೆರೆಯ ಹಣ್ಣು ತೋಟವೂ ಅಟ್ಟಿತ್ತು. ದೊಡ್ಡ ದೊಡ್ಡ ಮರ ಹಟ್ಟ ಕಾಡು ಬನವೂ ಹಟ್ಟಿತ್ತು. ಬ್ರಜಭೂಮಿನೋಗೆ ಬಂಡೆಚ್ಚಿಲಿ ಬದುಕೆಚ್ಚಿಲಿ ಇಂದು ಹೇಗು ನಂಗೆ ನೆರೆಯ ದನ ಕೊಟ್ಟಾಯಿ ಎಮ್ಮೆ ಬಂಡ ಆಡು ಮೇಸುವ ಹಣೆ ಅಟ್ಟಿತ್ತು. ಇಲ್ಲಿದ್ದ ಗ್ರಾಮ ಮಕ್ಕ ಎಲ್ಲ ದನವ ಕಾತು ಹಾಲ ಕರೆದು ಬೆಣ್ಣೆ ಸೊರೆದು ತುಪ್ಪವ ಕರಿಕಿ ಅದನ್ನ ಎಲ್ಲಾಗ ತುಂಬಿದ ಗವನೋಗೆ ಕೊಟ್ಟು ಬದುಕಿ ಬಂದರು. ಈ 205 ಗ್ರಾಮವು ಅಪ್ಪರ ಒಟ್ಟುಮೆಯ ಇದ್ರು. ಈ 205 ಗ್ರಾಮನೋಗೆ ಮುಖ್ಯವಾದ ಗ್ರಾಮವ ಗೋಕುಲ ನಂದಿಗ್ರಾಮನೋಗತ ಕೃಷ್ಣರು ಬಲರಾಮರು ಅವ್ವೆ ಯಶೋದಮ್ಮನ ಕೊಡುವು, ರೋಗಿಣಿ ಅಮ್ಮನ ಕೊಡುವು, ಅಪ್ಪ ನಂದಗೋಪಾಲರು ಕೊಡುವು, ದೊಡ್ಡಿ ಬಂದು ಗೋಪಾಲರು ಕೂಡ ನೆರೆಯ ಲೀಲೆಯ ಮಾಡಿದರು. ಅದೇ ಮಾಕೆ 205 ಗ್ರಾಮ ಮಕ್ಕವು ದೇವಿ ಕಾತ್ಯಾಯಿನಿ ವ್ರಜೇಶ್ವರಿಯಿಂದ ಹೇಗುವ ಪರಾಶಕ್ತಿ ಅಮ್ಮನ ಕುಲದೇವರ ವೇಂಡಿ ಬಂದರು. ಅದೇ ಮಾಕೆ ಲಕ್ಷ್ಮೀನಾರಾಯಣನವು ವೇಂಡಿದರು. ಅಂದು 205 ಗ್ರಾಮನೋಗೆ ಇದ್ದ ಮಕ್ಕತ ಪೊರಂಗಾಡು ಸೀಮೆ ಪುಣ್ಯ ಆತ್ಮಗಳು. ಇಂದು ಅವ್ವೆಲ್ಲಾಗ ಅವ್ವೆಯಾದ ಹೆತ್ತೆಯ ಕೊರಿಚಿ ನೆರವಣೆ ಮಾಡಿ ಭಿನ್ನದ ಬೀಸಲ ಇಬ್ಬ ಎನ್ನ ಪ್ರಿಯವಾನ ಪೊರಂಗಾಡು ಸೀಮೆ ಪುಣ್ಯವಾನ್ಗಳು ಪುಣ್ಯವದಿಗಳು. ರಂಗನಾಡು ಪೆರುಮೆಯ ಆಡುವ ರಂಗನಾಡು ಅದು ಬೇರೆ ಇಲ್ಲ ಎನ್ನ ಪ್ರಿಯವಾನ ಪೊರಂಗಾಡು ಸೀಮೆ ಮಕ್ಕತ ದೇವ ಪಿರಿವಿಗಳೇ. ಆದಿಪರಾಶಕ್ತಿ ಎತ್ತೆಯ ಮನೇ ನಮಗ ಪೊರಂಗಾಡು ಸೀಮೆ ಪುನಿದವದಿಯೇ ನಮಗ. ಎನ್ನವ್ವ ಬೇರೆಗಣಿ ಈರಮಾಸಿಯ ಕೊರಚು ಈ ಒಲಗನೊಗೆ ಬೇರೆ ಏನು ಗನ ಅಂದು ಮನಸ್ಸನೋಗೆ ಆ ವೈರಾಗ್ಯವ ಬರುಚು. ಎನ್ನವ್ವ ಸೌಡಿ ಎತ್ತೆಯ ಕೊರಚು ಸಾಧು ಗುಣವ ನಿನಗೋಗಾಸು ಬರುಚು ಎಲ್ಲಾವ ಗವನೋಗೆ ಅರುಚು. ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಉಬ್ಬದಲ ಪುಣ್ಯ ಭೂಮಿಗೂ ದ್ವಾಪರ ಯುಗನ ಸಂಬಂಧವ ಪತ್ತಿ ನಾ ಹೇಗಿನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ.